ನನ್ನ ಅಕ್ಕ ರೇಪ್ ಅಂಡ್ ಮರ್ಡರ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕಕ್ಕಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳು ಅದಕ್ಕೊಂದು ತಿಳಿದಾರೆ ಅವರು, ಆದ್ರೆ ಯಾರು ಮುಂದೆ ಬಂದಿಲ್ಲ. ಎಷ್ಟೋ ಜನ ಬಂದಿದ್ರು, ಆದ್ರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂಥದ್ದು ಅಥವಾ ಕೇಸ್ ಹಾಕಿ ಒಳಗಡೆ ಆಗುವಂಥದ್ದು ಆ ತರ ಎಲ್ಲ ಮಾಡ್ತಾ ಇದ್ರು. ಹೆಣ್ಮಕ್ಳಂತೂ ಯಾರೂ ಬರೋದಿಲ್ಲ ಮುಂದೆಡೆಯಿಂದ, ಯಾಕಂದ್ರೆ ಅವರಿಗೂ ಫ್ಯಾಮಿಲಿ ಮ್ಯಾಟ್ರ್ ಆ ತರ, ಅವರಿಗೂ ಹೆಣ್ಮಕ್ಳು ಇರ್ತಾರೆ, ಆ ತರ ತುಂಬಾ ಮಂದಿ ಭಯ ಪಡ್ತಾ ಇದ್ರು. ಆದ್ರೆ ನನ್ನ ಅಕ್ಕನ್ ಮರ್ಡರ್ ಆದ್ಮೇಲೆ ನಾವಂತೂ ಹಿಂಜರದೇ ಇಲ್ಲ. ನಮಗೂ ಕೊಲೆ ಬೆದರಿಕೆ ಎಷ್ಟೋ ತುಂಬಾ ಬಂದಿದೆ, ಆದ್ರೆ ನಾವು ಹಿಂಜರಿಯಲ್ಲ. ಯಾಕಂದ್ರೆ ನನ್ನ ಅಕ್ಕನಿಗಾದಂತ ನೋವು ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು. ನನ್ನೂರಲ್ಲಂತೂ ನಾವು ಯಾರು ಬಿಡೋದು ಇಲ್ಲ. ಇನ್ನು ನನ್ನ ಅಕ್ಕನ ಆದ ನಂತರ ನಿಜವಾಗ್ಲೂ ಒಂದು ಘಟನೆನೂ ನಡೆದಿಲ್ಲ, ಅಲ್ಲಿ ಒಂದು ಬಾಡಿನೂ ಅಲ್ಲಿ ಸಿಕ್ಕಿಲ್ಲ ಹೆಣ್ಮಕ್ಳದ್ದು. ಅದೇ ನಮಗೆ ದೊಡ್ಡ ನ್ಯಾಯ ಸಿಕ್ಕಾಗಿದೆ. ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ, ಅದೇ ಸಾಕಲ್ಲ ನಮ್ಗೆ ನ್ಯಾಯ ಸಿಕ್ಕಿರೋದು. ನನ್ನ ಅಕ್ಕನಿಗೆ ನ್ಯಾಯ ಲೇಟಾಗಿ ಸಿಗ್ಬೋದು, ಅದೇ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ನಾವು ತುಂಬಾ ಭರವಸೆ ಇದೆ. ಅದೇ ಇಲ್ಲಿ ಎಲ್ಲಾ ತಾಯಂದಿರು ಅಕ್ಕಂದಿರೆಲ್ಲ ಸೇರಿದಿರಲ್ಲ, ಅದೇ ನಮಗೆ ದೊಡ್ಡ ಫಲವಾಗಿ ಸಿಕ್ಕಿದೆ. ಒತ್ತಡ ಹಾಕಿ ಮಹಿಳೆಯರಿಗೆ ನ್ಯಾಯ ಕೊಡಬೇಕು, ಕೊಂದವರು ಯಾರು ಪ್ರಶ್ನೆ ಎಂಬುದು ಆ ಸದನದಲ್ಲಿ ನಾವು ಚರ್ಚೆ ಮಾಡಬೇಕು. ಅವರು ಮಾಡಿ ನ್ಯಾಯ ಕೊಡ್ತಿದ್ವಿ. ಈ ಸಲ ನಾವು ಮಹಿಳೆಯರು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ. ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದರೆ ಖಂಡಿತ, ಆದ್ರೆ ಸರ್ಕಾರ SIT ತನಿಖೆಗೆ ಫ್ರೀ ಹ್ಯಾಂಡ್ ಆಗಿ ಕೊಟ್ಟ ನಂತರ ಸರ್ಕಾರದ ಯಾವುದೇ ಅಲ್ಲಿ MLAಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದವರು ತೋರಿಸಬಾರದು. ಈಗ ಇವರು SIT ತನಿಖೆಗೆ ಕೊಟ್ಟರು ಸರ್, ನಮಗೆ ಅದರ ಮೇಲೆ ವಿಶ್ವಾಸ ಇರಲಿಲ್ಲ. ಯಾಕಂದ್ರೆ ಮೊದಲು ಸ್ವಾಗತ ಮಾಡಿದವರೇ ನಾವು ಹೋರಾಟಗಾರರು, ಆದ್ರೆ ಈಗ ನಮಗೆ ವಿಶ್ವಾಸ ಇಲ್ಲ, ಅದರ ದಿಕ್ಕು ಬದಲಾಗ್ತಾ ಉಂಟು. ಹಾಗಾಗಿ ಸರ್ಕಾರ ಮಾಡಲಿಕ್ಕೆ ಅವರಿಗೆ ಆದೇಶ ನೀಡಬೇಕು. ಆದ್ರೆ ಯಾರನ್ನು ಯಾವುದೇ ಒಂದು ವ್ಯಕ್ತಿಯನ್ನು ಆ ಒಂದು ತನಿಖೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡಬಾರದು, ತೋರಿಸಲಿಕ್ಕೆ ಬಿಡಬಾರದು. ನಿಮ್ಮ ಎಲ್ಲ ಪ್ರಕಾರಗಳನ್ನು ಕೂಡ ವೇದಿಕೆಯ ಎಡಭಾಗದಲ್ಲಾಗಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲ ಪ್ರಕಾರಗಳನ್ನು ಕೂಡ ವೇದಿಕೆಯ ಎಡಭಾಗದಲ್ಲಿ ತಂದು ಶಿಸ್ತಾಗಿ ಆಗ್ಬೇಕು ಅಂತೇಳಿ ಎಲ್ಲಾನು ಕೇಳ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಆದಷ್ಟು ಹೆಣ್ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ಪುರುಷ ಸಂಗಾತಿಗಳಲ್ಲಿ ತಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲ ಪ್ರಕಾರಗಳನ್ನು ಎಡಭಾಗದಲ್ಲಾಗಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಹಾಗಾಗಿ ಇದೆಲ್ಲರೂ ಕೂಡ ಅದೇ ಕೂತ್ಗಳೇ ಮಾಡಬೇಕು ಮತ್ತೆ ಮಧ್ಯೆ ಬರುತ್ತೆ. ಯಾರು ಎಷ್ಟು ಓಡಾಡಬಾರ್ದು ಅಂತ ಇಷ್ಟಪಡಿ ಮನವಿ ಮಾಡ್ತೀನಿ. ಯಾರು ಸರ್ಕಾರಗಳಲ್ಲಿ ಎಲ್ಲರೂ ಕೂಡ ಅವರ ಸರ್ಕಾರಗಳನ್ನ ತಗೊಂಡು ಕೈಗೆತ್ತಿಕೊಂಡು ವೇದಿಕೆಯ ಎಡಭಾಗದಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸಹೋದರರಿಗೂ ವಂದನೆಗಳು. ಒಂದು ಹೆಣ್ಣು ಹೋರಾಟ ಮಾಡಿದ್ರೆ ಅದು ಕತೆ. ಸಾವಿರಾರು ಹೆಣ್ಣು ಮಕ್ಕಳು ಹೋರಾಟಕ್ಕೆ ಇಳಿದ್ರೆ ಅದು ಕ್ರಾಂತಿ. ಇವತ್ತು ಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರ ಮಾತದು, ಅದನ್ನು ನಾನು ಇಲ್ಲಿ ಪುನರುಚ್ಚರಿಸಿದ್ದೇನೆ. ಕ್ರಾಂತಿ ಮಾಡಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಅದನ್ನು ನಾವು ಇವತ್ತು ಮಾಡಿದ್ದೇವೆ, ನಾವೆಲ್ಲರೂ ಮುಂದೆಯೂ ಮಾಡ್ತಾ ಇದ್ದೇವೆ. ಇದು ಅಂತ್ಯ ಅಲ್ಲ, ಇದು ಆರಂಭ. ಇದು ಅಂತ್ಯ ಅಂತ ಯಾರಾದ್ರೂ ತಿಳ್ಕೊಳ್ಬೇಡಿ, ಇದು ಆರಂಭ. ಮತ್ತೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ನಾವು ಹೋರಾಟ ಮಾಡ್ತಾ ಇರುವುದು 4 ದಶಕಗಳ ನ್ಯಾಯಕ್ಕೆ. 4 ದಶಕಗಳಿಂದ ಇಲ್ಲಿ ಏನ್ ನಡೆದಿದೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೊರಟಿದ್ದೇವೆ ನಾವು. ಅದಕ್ಕೆ ಉತ್ತರವನ್ನು ಕೇಳ್ತಾ ಇದ್ದೇವೆ ನಾವು. ವೇದವಲ್ಲಿಯವರ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ನಾರಾಯಣ ಮಾವುತ ಯಮುನಾ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಇದೆಲ್ಲದರಲ್ಲಿ ಕೊಂದವರು ಯಾರು ಅನ್ನುವಂತ ಒಂದು ಪ್ರಶ್ನೆ ಸಿ ರಿಪೋರ್ಟ್ ಯಾಕೆ ಆಗ್ತದೆ? ಎಲ್ಲ ಪ್ರಕರಣಗಳು ಸಿ ರಿಪೋರ್ಟ್ ಯಾಕೆ ಆಗ್ತದೆ? ಧರ್ಮಸ್ಥಳ ಭಾಗದಲ್ಲಿ ಮಾತ್ರ ಈ ತರ ಯಾಕೆ ನಡೆಯುತ್ತದೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಸರ್ಕಾರ ಕೊಡಬೇಕು ಮತ್ತು SIT ಕೊಡಬೇಕು. 1965ರಲ್ಲಿ ಡಾಕ್ಟರ್ ಅರಳೆ ಅವರು ಸರಕಾರಿ ವೈದ್ಯರಾಗಿ ಧರ್ಮಸ್ಥಳಕ್ಕೆ ಬಂದಾಗ ನನ್ನ ಅಕ್ಕ ರೇಪ್ ಅಂಡ್ ಮರ್ಡರ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕಕ್ಕಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳನ್ನ ಕೊಂದು ತಿಂದಿದ್ದಾರೆ ಅವರು. ಆದ್ರೆ ಯಾರು ಮುಂದೆ ಬಂದಿಲ್ಲ. ಎಷ್ಟೋ ಜನ ಬಂದಿದ್ರು, ಆದ್ರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂತದ್ದು ಅಥವಾ ಕೇಸ್ ಹಾಕಿ ಒಳಗಡೆ ಆಗುವಂತದ್ದು ಆ ತರ ಎಲ್ಲ ಮಾಡ್ತಾ ಇದ್ರು. ಹೆಣ್ಮಕ್ಳಂತೂ ಯಾರೂ ಬರುದಿಲ್ಲ ಮುಂದಡೆಯಿಂದ, ಯಾಕಂದ್ರೆ ಅವರಿಗೂ ಫ್ಯಾಮಿಲಿ ಮ್ಯಾಟ್ರ್ ಆ ತರ, ಅವರಿಗೂ ಹೆಣ್ಮಕ್ಳು ಇರ್ತಾರೆ, ಆ ತರ ತುಂಬಾ ಮಂದಿ ಭಯ ಪಡ್ತಾ ಇದ್ರು. ಆದ್ರೆ ನನ್ನ ಅಕ್ಕನ್ ಮರ್ಡರ್ ಆದ್ಮೇಲೆ ನಾವಂತೂ ಹಿಂಜರದೇ ಇಲ್ಲ. ನಮಗೂ ಕೊಲೆ ಬೆದರಿಕೆ ಎಷ್ಟೋ ತುಂಬಾ ಬಂದಿದೆ, ಆದ್ರೆ ನಾವು ಹಿಂಜರಿಯಲ್ಲ. ಯಾಕಂದ್ರೆ ನನ್ನ ಅಕ್ಕನ್ಗಾದಂತ ನೋವು ಇನ್ ಯಾವುದೇ ಕಾರಣಕ್ಕೆ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು. ನನ್ನೂರಲ್ಲಂತೂ ಆಗೋಕ್ ನಾವು ಯಾರು ಬಿಡೋದು ಇಲ್ಲ. ಇನ್ನು ನನ್ನ ಅಕ್ಕನ ಆದ ನಂತರ ನಿಜವಾಗ್ಲೂ ಒಂದು ಘಟನೆನೂ ನಡೆದಿಲ್ಲ, ಅಲ್ಲಿ ಒಂದು ಬಾಡಿನೂ ಅಲ್ಲಿ ಸಿಕ್ಕಿಲ್ಲ ಹೆಣ್ಮಕ್ಳದ್ದು. ಅದೇ ನಮಗೆ ದೊಡ್ಡ ನ್ಯಾಯ ಸಿಕ್ಕಾಗಿದೆ. ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ. ಅದೇ ಸಾಕಲ್ಲ ನಮ್ಗೆ ನ್ಯಾಯ ಸಿಕ್ಕಿರೋದು. ನನ್ನ ಅಕ್ಕನಿಗೆ ನ್ಯಾಯ ಲೇಟಾಗಿ ಸಿಗ್ಬೋದು, ಅದೇ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋಂಥ ನಾವು ತುಂಬಾ ಭರವಸೆ ಇದೆ. ಅದೇ ಇಲ್ಲಿ ಎಲ್ಲಾ ತಾಯಂದಿರು ಅಕ್ಕಂದಿರೆಲ್ಲ ಸೇರಿದಿರಲ್ಲ, ಅದೇ ನಮಗೆ ದೊಡ್ಡ ಬಲವಾಗಿ ಸಿಕ್ಕಿದೆ.